ಹೊತ್ತು ಇಷ್ಟಾತು ಈಗ. ಹೊತ್ತು ಎಷ್ಟಾತು ಹೇಳ್ದರು ಮಾತಾರು ಕೇಳ್ತೀಯಾ? ಈಗ ಬಸ್ಸು ಹೋಗೋದು ಹೋತು, ಇನ್ನು 1:15. ಎಂತ ಅಷ್ಟೊತ್ತಿನ ಮೇಲೆ ಹೋಗಿ ಮತ್ತೆ ಇವತ್ತೇ ವಾಪಸ್ ಬರಬೇಕು ಅಂತೀಯ. ಎಂತ ಮಾಡೋದು? ಒಂದೊಂದು ಸತಿ ನಿಂಗೆ ಎಂತ ಆತದೇನ ಮರತೆ. ನಾನೇ ಎಲ್ಲರೂ ಹೇಳಿದ್ರು ಬರಲಿ ಕಾರ್ ತಗೊಂಡು ಇಲ್ಲಿಗೆ ಬರಲಿ ಅಂದರೆ ಬೇಡ ಅಂತಿದ್ದೆ. ಈಗ ನೋಡಿದ್ರೆ ನೀನೇ ಬರಲಿ ಅಂತ ಕಾದು ಕೂತ್ಕೊಂಡು, ಅದು ಹೇಳಾರು ಹೇಳಿಯಾ? ಹೇಳಲೂ ಇಲ್ಲ. ಅವಕ್ಕೂ ಏನು ಸಪ್ಪನ ಬಿದ್ದಿರ್ತದನ. ಇನ್ನು ಫೋನಿಗೆ ಒಂದು ಏನು ಇವತ್ತೇ ಬೆಂಕಿ ಬಿದ್ದು ಹೋಗ್ಯದ, ಎಲ್ಲಿಂದ ಬರೋದು ಇಲ್ಲ, ಎಲ್ಲಿಗೆ ಹೋಗೋದು ಇಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಈಗ ಅವ್ರವ್ರು ಏನು ಅಂತ ತಿಳ್ಕೊಬೇಕು. ಕಾದತ್ಲಾಗ ಮನೆಗೆ ಹೋಗ್ತಾರೋ ಇಲ್ಲ ವಾಪಸ್ಸೇ ಹೋಗ್ತಾರೋ ಇವತ್ತು ಹೋಗೋದು ಬೇಡ ಅಂತ. ಎಂಥದ ಅಲ್ಲ ತಡೀರಿ ಮರ್ರಂಕ, ಬಸ್ ಇನ್ನು ಹೋಗ್ಬೇಕಲ್ಲ, ಅವರಿದ್ದಲ್ಲಿಗೆ ಹೋಗ್ಬೇಕಲ್ಲ. ನಾವು ಹೇಳಿದೆ ಇದಕ್ಕೆ ಗೊತ್ತಾಗ್ತದೆ ಬರಲ್ಲ ಅಂತ. ಒಂದು ಫೋನ್ ಮಾಡದೇ ಇರ್ತಾರ, ಫೋನ್ ಮಾಡ್ಕೊಂಡು ಬರ್ತಾರೆ. ಏನೊಂದು ಅರ್ಧ ಗಂಟೆ ಬೇಡ ಇಲ್ಲಿ ತನಕ ಬರೋಕ್ಕೆ. ಸುಮ್ಮನೆ ಅವ್ರೆ ಅಂತ ಹೇಳೋದು ಇಲ್ಲ, ನಿಮ್ಮದೇ. ನೀವು ಫೋನ್ ಮಾಡಿ ಹೇಳೋ ಇಲ್ಲ ಅಂತ ಹೇಳಕ್ಕೆ ನಿಮ್ಗೊಂಚೂರು ಹೇಳಕತ್ತಿರಲ್ಲ. ಫೋನ್ ಮಾಡಿದಾಗ ಬರೋರು ಇಲ್ಲೇ ಬರ್ರೆ ಮರತಿ ಎಲ್ಲ ಒಟ್ಟಿಗೆ ಹೋಗೋಣ ಅಂತ. ಮತ್ತಲ್ಲೆಲ್ಲ ಒಳಾದೇದಿ ಅಂತೆ, ಒಳಾದಲ್ಲಿ ಬಂದರೆ ಇನ್ನೂ ಹತ್ರ ಆಗ್ತದಂತೆ. ತಗಿರ್ ಮರ ಅತ್ಲಾಗೆ ನೀವು ಕೈಕಾಲು ಬಿಡ್ತೀರಿ, ನಮ್ಮನ್ನು ಕೈಕಾಲು ಬಿಡಿಸ್ತೀರಿ ಅತ್ಲಾಗೆ. ಏನೊಂದು ಗಂಟೆ ಹೆಚ್ಚು ಕಮ್ಮಿ ಅದಕ್ಕೆ ಎಂತ ಆಗ್ತದೆ ನೋಡೋಣ. ಮನೇಲೆಲ್ಲ ಜನರಿಗೆ ಮಧ್ಯಾಹ್ನದ್ದು ಈಗ ಕುಡಿಯೋಕೆ ಕೊಡೋನೆಲ್ಲ ಕೊಟ್ಟು ನಾಯಿಗನ್ನ ಹಾಕಿ ಹೋದ್ರೆ ಮತ್ತೆ ಗನಗೆ ಆಗ್ತದೆ. ಏನು ಆಫೀಸ್ ಡ್ಯೂಟಿಯಾ? ಇಂತಿಷ್ಟು ಹೊತ್ತಿಗೆ ಹೋಗ್ಬೇಕು ಅನ್ನಕ್ಕೆ. ತಡಿ ನನ್ನ ಕೈಯಂತ ಸುಬ್ಬೆ ಕೇಂದಂಗೆ ಆಗ್ತದಲ್ಲ. ಖರೆ ಬಂತೇನು ಹೇಳನು? ಏನು ಅವ್ರೇನು ಮನಸ್ರಲ್ಲ ಹಂಗಾರೆ? ಅಲ್ಲ ಹತ್ಲಕ್ಕೆ ಹೋಗ್ತದೆ ಅದು. ಎಂತ ಅಂತ ನೋಡೋದು ಹಂಗಾರೆ ಪೂರಿತಗ ಒಂದು ತಿಳುವಳಿಕೆ ಇಲ್ಲಿಗೆ ಹೋತ. ಅಲ್ಲಿ ಬರಲ ಅಂದಕ್ಕೆ ಅವ್ರಾಗ ಅವರೇ ಒಂದು ಜ್ಞಾನ ಮಾಡ್ಕೊಂಡು ಹೋಗೋಣ, ಕರ್ಕೊಂಡು ಹೋಗೋಣ ಅಂತ ಹಿಂಗೆ ಮಾಡಿದೆ. ಲಲಿತಕ್ಕೆ ಎಂತದ್ರೆ ಎಂತ ಹೊಡ್ತಿದ್ದೀರಿ? ಲಲಿತಕ್ಕೆ ಎಂತ ಹೊಡ್ತಿದ್ದೀರಿ? ದನ ಬಂದು ಅಂದರೆ ಹಂಗಾರೆ ಒಂಚೂರು ಹೊನಿ ಕೊಟ್ಟಿತ್ತಲ್ಲ ಅಂತ ಎಲ್ಲವೂ ಕೊಂಡಿ ಮಾಡಿದೆ ಮಾರ. ಏನು ಮತ್ತೆ ಹಾಗೆ ವಾಪಸ್ ಬಂದ್ವೇನೋ, ಒಂದು ಏನು ಉರಿತವ ಏನು ಪಾಪಗಿರೆ ಸುಂಚೂರು ಬಿಟ್ಟೆ ಹೊಡಿಬಾರ್ದಂತ ಕಾಣ್ತದೆ. ಉಣ್ಗಲ್ ಹಾಕಿರಲ್ಲ ನೋಡೋಣಲ್ಲೇ ಒಂಚೂರು ಕಾಲು ಆಡ್ಲಿಕ್ಕೆ ಅಡಿಕೆ ಇದು ಮಾಡ್ತೀನಿ, ನೋಡ್ತಿರ್ತೀನಿ. ಬೆಲೆಗಿಲಿ ಮುರಿದ್ರೆ ನೋಡ್ತಿರ್ತೀನಿ ಆತ. ಅಲ್ಲ ದನ ಅಲ್ಲ ದನ ಒಂಚೂರು ಕಣ್ಣಿ ಹೊಡೆಯೋದು ಒಳ್ಳೇದಯ್ಯ. ಮತ್ತೆ ಇಂಚೂರು ಹೊಳೆ ಇದ್ದಾಗಲೇ ಬಿಟ್ಕೊಂಡೇ ಇದ್ದರೆ ನಿತ್ತಲ್ಲೇ ಕಾಲು ಸೋತೋಗಲ್ಲನ್ರಿ ಅವನ್ನ. ಗಾಡಿಗೆ ಯಾರು ಹೊರಡ್ಬೇಕಾದ್ರೆ ಅಲ್ಲೇ ದಿಡ್ಡನ್ನು ಬೀಳ್ತವೆ. ಬಿಟ್ಟು ಹೊಡೆದೆ ಸಮನೆಯ. ನಾನು ಬಿಟ್ಟು ಹೊಡಿತಿದ್ದೆ, ಮತ್ತು ಹಿಂಗಲ್ಲ ಅಂಥೇಳಿ ಬಿಟ್ಟು ಹೊಡಿಯೋಕೆ ಹೋಗಲ್ಲ. ನಾಳೆ ಹಿಂಗೆ ಹೊಡೆದಾದ್ರೆ ಬಿಟ್ಟು ಹೊಡಿತೀನಿ, ನಾನು ಬಿಟ್ಟು ಹೊಡಿತೀನಿ. ಮತ್ತೆ ಅಂತ ಯಾರು ನೆಂಟರು ಬರ್ತೀನಿ ಅಂದಾರ. ಓ ಸರಿತ ಪೂರಿತ ಯಾರು ಬರ್ತಾರನ್ರಿ, ಅದಕ್ಕೆ ಅಷ್ಟೊತ್ತಿಂದ ಹಂಗೆ ಇಣಿಕೆ ನೋಡ್ತಿದ್ದೀರಿ ಅಲ್ಲ. ಹನಿ ಕಡ್ದದಲ್ಲ. ಯಾರ ಸರಿತ್ನಾ ಪೂರಿತ್ನಾ? ಅಲ್ಲ ಅದು ನಮ್ಮ ಮನೆಗೆ ಬರೋದಲ್ಲ. ನಾನು ನಮ್ಮನೇಲಿ ಇವರು ಸರಿತನ ಮನೆಗೆ ಹಂಗಾರೆ ಹೋಗಿ ಬರೋಣ ಅಂತ ಹೊರಟಿದ್ದ. ಪೂರಿತೊಬ್ಬಳ ನಾನು ಬರ್ತೀನಿ ಮರತೀನಿ ನಿಮ್ಮ ಜೊತೆಯ, ಮತ್ತು ಅಲ್ಲಿಂದ ಎಂತ ಇದು ಮಾಡ್ತೀರಿ, ನಾವು ಬರ್ತೀವಿ, ಕಾರ್ ತಗೋ ಬರ್ತೀವಿ, ಎಲ್ಲ ಒಟ್ಟಿಗೆ ಹೋಗೋಣ ಅಂದಿತ್ತು. ಅದೇ ಈಗ ಬಂತಾನೆ, ಈಗ ಶಬ್ದ ಆತಲ್ಲ ನಮ್ಮನೆಗೆ ಬಂತೇನೋ ಅಂತ ನೋಡಿದೆ. ಓ ಹೌದನ? ನೋಡಿ ಅದಕ್ಕೆ ಹೇಳಿದ್ರಿ ಹೆಣ್ಣೆ ಗಂಡೆ ಎಷ್ಟಾದ್ರೂ ಹೆಣ್ಣು ಮಕ್ಕಳಿಗೆ ಒಂಥರ ಕಳ್ಳು ಬಳ್ಳಿ ಅಂದ್ರೆ ಅಕ್ರು ಜಾಸ್ತಿ. ನೋಡಿ ನೀವು ಹೇಳ್ತೀರಲ್ಲ ಅಲ್ಲಿಂದ ಇಲ್ಲಿಗೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೆಂಗೆ ಹೇಳ್ತಾ? ನಮ್ಮನೇಲೆ ಹೇಳ್ಕಿಬಾರ್ದು ಮನೆ ಸುದ್ದಿ ಅಂತ ಕಾಣ್ತದೆ. ಆದರೂ ಅವನ ಹೆಂಡತಿ ಅಂದರೆ ಎಲ್ಲಿಗೆ ಹುಳ್ಳದಾದ್ರೆ ಕಾರೇ ಆಗ್ಬೇಕ್ರಿ. ಬಸ್ಸಿನ ಮೆಟ್ಲು ಹತ್ತು ಗೊತ್ತಿಲ್ಲ ಅವನ ಹೆಂಡತಿಗೆ. ನಾವು ಗಂಡ ಹೆಂಡತಿ ಎಲ್ಲಿಗಾರ ಹೋಗ್ಬೇಕು ಅಂದರೆ ಬಸ್ಸಿನ ಹೊತ್ತು ಹುಡುಕ್ತಾನೆ. ಅಷ್ಟೊತ್ತಿಗೆ ಆ ಬಸ್ಸು ವಾಪಸ್ ಬರೋಕ್ಕೆ ಯಾಕೆ ಸಿಗ್ತದೆ ಎಲ್ಲ ಹೇಳ್ತಾನೆ. ಅದೇ ಹೆಣ್ಮಕ್ಳಾಗಿದ್ರೆ ನೋಡಿ, ಈಗ ಪೂರಿತ ಎಂಥರಾಗಲಿ ಹೇಳ್ತಲ್ಲ ಬಂದು ಕರ್ಕೊಂಡು ಹೋಗ್ತೀನಿ ಅಂತ. ಅದಕ್ಕೆ ಹೇಳೋದು ಹೆಣ್ಣೆ ಗಂಡೆ. ನೀವೇನೇ ಹೇಳಿ ನೋಡಿ ಸತ್ಯಮ್ಮ, ಹೆಣ್ಣಿರ್ಬೇಕ್ರಿ, ಒಂದಾರು ಹೆಣ್ಣು ಅಂತ ಹುಟ್ಟಬೇಕು. ಎರಡು ಗಂಡಾಗ್ಬಿಟ್ರೆ
ಸುಮ್ಮನೆ ನೋಡೋರಿಗೇನು 2 ಗಂಡು ಮಕ್ಳು ಇವರಿಗೇನು ತಲೆಬಿಸಿಲ್ಲ ಅಂತ ಒಂದು ಬಸರಿಗೆ ಗೊತ್ತು ಬಿಡಿ ಅದೆಲ್ಲ. ಅದೇಮ್ಮ ಇರಲಿ, ಬೇಜಾರು ಮಾಡ್ಕೊಬೇಡಿ ಆತದೆ. ಕೆಲವೊಂದು ಸತಿ ಹಾಗೆ ಅದು ಇದು ಉದ್ಯೋಗ ಇರ್ತದ್ರಿ, ಹಂಗಾಗಿ ಇದು ಮಾಡಿದ್ರೆ ಏನು ತಲೆಗೆ ತಗೋಬೇಡಿ, ಹೋಗಲಿ ಬಿಡಿ. ಅಯ್ಯೋ ನಮ್ಮನೇಲಿ ಒಬ್ಬರು ಈಗ ಅದೇ ಗಲಾಟೆ ಹಾರಿಸ್ತಾ ಇದ್ದಾರೆ. ಅದು ಬರ್ತೀನಿ ಅಂದಾಗ ಬೇಡ ಅಂತ ಹೇಳೋಕ್ಕಾಗ್ಲನು ನಿಂಗೆ, ನಾವು ಬಸ್ಸಿಗೆ ಹೋಗೋದಿತ್ತು, ಎಂಥ ಕಲ್ಲಿಂದ ಇಲ್ಲಿಗೆ ಬರ್ಬೇಕು ಅಂತ. ನಾನು ಅದೇ ಈಗ ಬಂತನ ಅಂತ ನೋಡ್ತಾ ಇದ್ದೆ. ಆಗಲಿ ಬಿಡಿ, ಗಂಡು ಮಕ್ಕಳಾದ್ರೂ ಒಂಥರ ನೋವು, ಹೆಣ್ಮಕ್ಳಾದ್ರೂ ಮತ್ತೊಂಥರ ನೋವು ಇರ್ತದ್ರಿ. ಯಾರಿದ್ರು ಹೇಳಬೇಕು ಅಂದ್ರೆ ಮಕ್ಳು ಇಲ್ಲಿದ್ದಾರೆ ಪುಣಾತ್ಮರು ಅಂತ ಕಾಣ್ತದೆ. ಇದಕ್ಕೆ ಏನು ಬಂತು ಅಂತ ನೋಡೋದು. ಒಲ್ಲಿ ಹೋಗ್ತೀನಿ ಪುರಾಣ ಪುಸ್ತಕ ನಿರ್ತದಲ್ಲ, ಅದರ ನೆಟ್ಟಿಗೆ ಆ ಮುಗಿಗಟ್ಲಾಗ ಬಾ ಅಂತ ಹೇಳಿದ್ರೆ ಬಂದಾರೂ ಗೊತ್ತಿತ್ತೇ ಇಲ್ಲ. ಅವನು ಇಷ್ಟು ಮಾಡ್ತದೆ ಸುಮ್ಮನೆ. ಎಂತ ಗೊತ್ತಾಗ್ತದೆ ಈ ಹುಡುಗರಿಗೆ? ಬಸ್ಸಿಗೆ ಬರ್ತೀನಿ ಅಂದ್ರಲ್ಲ ಮೊಬೈಲಿ ಅಂತ ಅಷ್ಟೇ. ಇಲ್ಲಿ ಏನು ಲಲಿತಾ, ಒಳಗೆ ಬಾ, ಇಲ್ಲಿ ಎಂತ ಮಾಡ್ತಿದ್ದೀಯಾ? ಚೀಲಕ್ಕೆ ಹಾಕೋವೆಲ್ಲ ಹಾಕ್ತಾನೆ. ಹ್ಞೂ ಮಾಡ ಹಾಕಿನಿ. ಅದು ಯಾಕೆ ಹಂಗೆ ಮಾಡ್ತೀರಿ ನೋಡೋಣ. ಏನು ಚೀಲಕ್ಕೆ ಹಾಕಿ ಏನೋ ಎಲ್ಲ ಅನ್ನೋದು ನೋಡ್ರಿ, 15 ದಿವ್ಸ ಕಟ್ಲಿ ಅಲ್ಲೇ ಇದ್ದು ಬತ್ತೀವನೋ ಅಂತ ಹೇಳ್ಬೇಕು. ಯಾರು ಅಲ್ಲೆಸಿದ್ರೆ ಮಾಡಿ ಏನು ತಿಂಡಲ್ಲ ತೀರ್ತಲ್ಲ, ಎಲ್ಲ ಒಂಚೂರು ಇದನ್ನು ಮಾಡ್ಕೊಂಡಿನಿ, ಹಾಕಿಟ್ಟಿನಿ ಅಷ್ಟೇ. ಹಾಕಿಕೊಂಡು ಎಂತಾರೆ ಬೇಕತ್ತಲ್ಲ. ಅಲ್ಲ ಎಂತಕ್ಕ ಹಿಂಸಿನ ಹತ್ರ ಹಾಗೆಲ್ಲ ಹೇಳ್ತಾನಿದ್ದೀಗಲ್ಲ? ಹೌದಾ, ಬರ್ತೀನಿ ಅಂತ ಹೇಳಿದೆ ಕೂಲಿತ. ಎಲ್ಲಾರು ಅವ್ರಿಗೆ ಗೊತ್ತಿಲ್ಲದೆ ಬೋರ್ದೇ ಇದ್ರೆ ಎಷ್ಟು ಒಂಥರ ಇದಾಗ್ತದೆ. ನೀನಂತೂ ಸಸರಾತಿಯಲ್ಲ, ಆ ಹುಡುಗರನ್ನ ಒಂಥರ ನಿಷ್ಠುರ ಮಾಡಿರ್ತೀಯ. ಇಷ್ಟು ಮುನ್ಸಾಳಿಗೆ ಇಟ್ಕೊಂಡಳು ಒಂದು ಮಾತು ಆ ಮಗಿನ ಹತ್ರ ಹೇಳೋಕ್ಕಾಗಲ್ಲ, ಬಲ್ಲಿ ನೀವೆಲ್ಲ ಇಲ್ಲೇ ಅಂತ. ನನಗೂ ಅಂತ ತಲೆ ಕೊಲ್ಬಿದ್ದು ಹೋಗಿ ತಲೆಗೆ ಬರಲ್ಲ. ಬಂದಿದ್ದು ಹೇಳ್ತಿದ್ದೆ, ಅವ್ರೇನಲ್ಲ ಅಂತಿರಲ್ಲ, ಗೊತ್ತಿದ್ರಪ್ಪ. ಈ ಹುಡುಗರಿಗೆ ಏನು ಗೊತ್ತಾಗ್ತದೆ ನೋಡೋಣ, ಬಸ್ಸಿಗೆ ಬರ್ತೀವಿ ಅಂತ ಹ್ಞೂ ಅಂತು, ಅದಷ್ಟೇ. ಅಲ್ಲ ಸ್ವಲ್ಪ ಹಲ್ಲಕ್ಕೆ ಪುಣ್ಯಾತ್ಮ, ಹಲ್ಲಕ್ಕೆ ಮಾತಾಡಿ. ಏನೀಗ ಊರು ಪುರಾಣ ಕೊಚ್ಚಕ್ಕೆ ಗೊತ್ತಾಗ್ತದೆ. ಇದು ಒಂದು ಬಂದು ಹೋಗಿ ಮನೆಗೆ ಹೋಗಿ ಕರ್ಕೊಂಡು ಬರೋಣ ಅಂತೀರ ಅಂತ ಅದು ಅವ್ರ ತಲೆಗೆ ಬರಲ್ಲ. ಪೂರ್ವಿತೆಗೆ ಏನು ಮಾತಾಡ್ತದೆ, ಹಂಗೆ ಮಾತಾಡ್ತದ. ಊರಿಗೆ ಬುದ್ಧಿ ಅಂತ ನಾನೇ ಸಹ್ಯ ಅಂತದೆ. ಇದಕ್ಕೆ ಒಂದು ಜ್ಞಾನ ಮಾಡೋಕ್ಕಾಗಲ್ಲ. ಬರ್ತದೆ ಬರದೆ ಎಲ್ಲಿಗೆ ಹೋಗ್ತದೆ, ಏನು ಕಲಿ ಕಾಣ್ತಾ? ಮತ್ತು ಅದೇ ಥರ ಮಾತಾಡ್ತೀಯಲ್ಲ. ಏನೀಗ ಅವ್ರ ಮನೇಲಿ ಯಾವ ಕೆಲಸ ಅದೆಯೇ ಅಂತದ? ನಾವು ಹಿಂಗೆ ಹೋಗ್ತೀವಿ ಅಂದಕ್ಕೂ ಅವತ್ತೇ ಬರ್ತೀನಿ ಅಂತ ಹೇಳಿದೆ. ಈಗ ಔಷಧಿ ಏನಾರು ಹೊಡಿತಾ ಇದ್ದಾರೋ ಎಂತದ? ಅದನ್ನು ಎಲ್ಲ ಬಿಟ್ಟು ಬರ್ತಾರೆ. ಏನಾದರೂ ಗಣ್ಣು ಒಬ್ರು ಹಂಗಿದ್ದಾರೆ, ಎಲ್ಲಿಗಾರು ಹೋಗ್ಬೇಕಂದ್ರೆ ಯಾವ ಕೆಲಸ ಇರಲಿ ಬಿಡಲಿ ಅಲ್ಲಿಂದಲ್ಲೇ ಬಿಟ್ಟು ನಡೀತಿರ್ತಾರೆ. ಅದಕ್ಕೆ ಹೇಳೋದೇ ಬೇಡ ಅಂದ್ಕೊಂಡಿದ್ದೆ. ಗುಡುಗೂಡ್ನು ಹೋಗಿ ಹೇಳಾತ ನೀನು. ನಾವಿವತ್ತು ಹೋಗಿ ಬಂದಿದ್ರೆ ಅವ್ರು ಇನ್ನೊಂದು ದಿವ್ಸ ಹೋಗಿ ಬರ್ತಿದ್ರು. ಹಲೋ ಯಾರ? ಹಲೋ ಅತ್ತೆ, ನಾನು ಪೂರ್ವಿತಾ. ಇದು ನಮ್ಮ ಅಮ್ಮರು ಅಕ್ಕರ ಮನೆಗೆ ಹೋಗಕ್ಕೆ ಬರ್ತೀನಿ ಅಂದಿದ್ರು. ಹೊರಟಾರ? ಆ ಕಡೆ ಬಸ್ ಅದೆಯಾ ಇವತ್ತ? ಹೊರಟಾರ ಅಪ್ಪಾಜಿ ಅಮ್ಮ ಮನೇಲಿ ಅದಾರ? ನೋಡಿ ಹೇಳ್ತೀರಾ? ಪೂರ್ವಿತ್ ನಾನೇ. ಈಗಷ್ಟೇ ನಿನ್ನ ಅಮ್ಮ ಇಲ್ಲೇ ಮಾತಾಡ್ತಾ ನಿಂತ್ಕೊಂಡಿದ್ರ. ಎಲ್ಲಿದ್ದೀರಿ? ಪೂರ್ವಿತ ನಂಗೆ ಗೊತ್ತದಲ್ಲ. ಅಲ್ಲ ಅವ್ರ ಮನೆಗೆ ಅಂತ ಫೋನ್ ಮಾಡೋದೆ ಅಂತೀನಿ. ನಾನು ಇಲ್ಲಿ ಪೇಟೆಲ್ಲೇ ಕಾಯ್ತಿದ್ದೀನಿ, ಅಲ್ಲಿಗೆ ಬರ್ತೀನಿ ಅಂದಿದ್ರು. ಅದು ಇಷ್ಟೊತ್ತು ನೋಡಿದ್ರೆ ಬಸ್ಸೇ ಬರಲಪ್ಪ. ಎಂತ ಅಂತ ಗೊತ್ತಿಲ್ಲ. ಅಪ್ಪಾಜಿ ಅಮ್ಮ ಅದಾರ ಮನೇಲೆ? ಹೌದಾನೆ? ಅಲ್ಲ ಅವ್ರ ನೀವು ಇಲ್ಲಿ ಮನೆಗೆ ಬರ್ತೀರಿ ಅಂತ ಹೇಳಿ ಇಲ್ಲೇ ಕಾಯ್ತಾ ಇದಾರಲ್ಲೇ ಅವರು, ಬಸ್ಸಿಗೆ ಬರಲ್ಲ? ನಿನ್ನ ಅಪ್ಪಾಜಿ ಅಮ್ಮ ಇಬ್ಬರು ಇಲ್ಲೇ ಮನೇಲೇ ಇದ್ದಾರೆ. ಓ ಹೌದಾ? ನಮ್ಮ ಅಮ್ಮಗೊಂಚೂರು ಫೋನ್ ಕೊಡ್ತೀರಾ ಅತ್ತೆ? ಹಾಂ ಕೊಡ್ತೀನಿ. ನಡಿತತಿಯಮ್ಮ ಇಲ್ಲಿ ಬಲ್ಲಿ. ಅವರು ಅಲ್ಲೇ ಪೇಟೆಲ್ಲೇ ಕಾಯ್ತಾ ಇದಾರಂತಲ್ರಿ, ನೀವು ಬರ್ತೀರಿ ಅಂತೇಳಿ. ನೀವು ಇಲ್ಲಿ ಕಾಯ್ತಿದ್ದೀರಿ. ಈಗಲೇ ಹಿಡೀರಿ, ಫೋನ್ ತಗೊಳ್ಳಿ. ಎಂತ ಅಂತ ಹೇಳಿ.